ಯಾವ ರೀತಿಯಾಗಿ 2.0 ಯಾವ ರೀತಿಯಾಗಿ ಪಂಚಾಯತ್ ಅಭಿವೃದ್ಧಿ ಸೂಚ್ಯಂಕವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ದಿನದ ಈ ಒಂದು ತರಬೇತಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಮಾನ್ಯ ತಾಲೂಕು ಪಂಚಾಯತಿ ಅಧಿಕಾರಿಗಳಾದಂಥ ಶ್ರೀಯುತ ವಿಜಯಕುಮಾರ್ ಬೆನ್ನಿ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ ಮಾಡ್ತಾ ಹಾಗೆ ಸಹಾಯಕ ನಿರ್ದೇಶಕರಾದಂಥ ಸಾಮಾನ್ಯ ಶ್ರೀ ಪ್ರವೀಣ್ ಗುಣನ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ತಾಲೂಕು ಪಂಚಾಯತಿಯ ಮಾನ್ಯ ವ್ಯವಸ್ಥಾಪಕರ ಮ್ಯಾನೇಜರ್ ಆದಂಥ ಶ್ರೀ ಫಕ್ರುದ್ದೀನ್ ಅನಪ್ ಅವರು ಕೂಡ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ವಿವಿಧ ಗ್ರಾಮ ಪಂಚಾಯತಿಗಳಿಂದ ಆಗಮಿಸಿದಂಥ ಗೌರವಾನ್ವಿತ ಎಲ್ಲ ಅಧ್ಯಕ್ಷರುಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ವಿವಿಧ ಇಲಾಖೆಯ ಲೈನ್ ಡಿಪಾರ್ಟ್ಮೆಂಟ್ ವಿವಿಧ ಇಲಾಖೆಯ ಅಧಿಕಾರಿಗಳನ್ನು, ಗ್ರಾಮ ಪಂಚಾಯತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಹಾಗೂ ಸರ್ವರನ್ನು ಕೂಡ ಹಾಗೂ ಎಲ್ಲ ನಮ್ಮ ಡಿಒಗಳನ್ನು ಸರ್ವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾರೆ. ಮನ್ನರೆ ಗ್ರಾಮ ಪಂಚಾಯತಿ ಹಂತದಲ್ಲಿ ಇಲಾಖೆವಾರು ನಮ್ಮ ಗ್ರಾಮ ಪಂಚಾಯತಿ ಯಾವ ಮಟ್ಟಕ್ಕೆ ಏನು ಅಭಿವೃದ್ಧಿ ಸಾಧಿಸಿದೆ ಅನ್ನೋದ್ರ ಬಗ್ಗೆ ಅಂಕಿಅಂಶಗಳ ಮುಖಾಂತರ ಪ್ರಗತಿ ಯಾವತ್ತೇ ಹೊಂದಿದೆ ಅನ್ನೋದ್ರ ಬಗ್ಗೆ ಇವತ್ತು ಒಂದು ದಿವಸ ನಿಮಗೆ ಪ್ರಾತ್ಯಕ್ಷಿಕೆ ಹಾಗೂ ವಿವರವಾಗಿ ಮಾಹಿತಿಯನ್ನು ನಿಮಗೆಲ್ಲ ಕೊಡ್ತಿದ್ದಾರೆ. ಆ ಮಾಹಿತಿಯನ್ನು ತಾವೆಲ್ಲರೂ ಆಲಿಸಬೇಕು, ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ಈ ತರಬೇತಿಯನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಂತ ಈ ಒಂದು ಕಾರ್ಯಕ್ರಮವನ್ನು ಗೌರವಾನ್ವಿತ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಅವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಗ್ರಾಮ ಪಂಚಾಯತಿಯ ಗೌರವಾನ್ವಿತ ಅಧ್ಯಕ್ಷರು ಕೂಡ ಇಲ್ಲಿ ವೇದಿಕೆ ಹತ್ರ ಬರಬೇಕು ಅಂತ ಅವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಇವತ್ತಿನ ಒಂದು ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ 1.0 ಆ್ಯಂಡ್ 2.0 ಇದರ ಕುರಿತಾದ ಒಂದು ತರಬೇತಿಗೆ ಆಗಮಿಸಿದಂಥ ನಮ್ಮ ವಿಜಯ್ ಬೆನ್ನಿ ಸರ್ ಹಾಗೂ ಮ್ಯಾನೇಜರ್ ಹಾಗೂ ಇಲ್ಲಿ ನೆರೆದಿರುವ ನಮ್ಮ ಪಂಚಾಯತಿ ಅಧ್ಯಕ್ಷರುಗಳು ಹಾಗೂ ಪಿಡಿಒರು ಹಾಗೂ ನಮ್ಮ ಗ್ರಾಮ ಸಿಬ್ಬಂದಿಗಳು ಹಾಗೂ ಇತರೆ ಇಲಾಖಾ ಸಿಬ್ಬಂದಿಗಳನ್ನು ಮತ್ತು ಸ್ವಾಗತ ಕೊಡ್ತಾ ಈ ಒಂದು ತರಬೇತಿಯ ಉದ್ದೇಶ ಈಗಾಗಲೇ ನಾವು 2023ರಲ್ಲಿ ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ 1.0ರಲ್ಲಿ ಟೆಕ್ಸ್ಟ್ ಇದು ಕಳೆದ ಬಾರಿ ನಮ್ಮ ರಾಜ್ಯದಲ್ಲಿ ಬೇರೆ ಜಿಲ್ಲೆಯಲ್ಲಿ ಇದು ವಿಷಯವಾರು ಪಡೆದಂಥ ಒಂದು ಪರ್ಸೆಂಟೇಜು ಏನು ಅಲ್ಲಿನ ಅಭಿವೃದ್ಧಿ ಪತ್ರದಲ್ಲಿ ಏನಾದರೂ ಆಗ್ತದ ಏನೇನು ಪಾಯಿಂಟ್ಸ್ ಆಗಿರಲ್ಲ ಆ ಪಾಯಿಂಟ್ಸ್ ಪ್ರಕಾರ ಪಡೆದಂಥ ಒಂದು ಶೇಕಡಾವಾರು ನಮ್ಮ ಗದಗದಲ್ಲಿ ನೋಡ್ರಿ ಕ್ರಮ ಸಂಖ್ಯೆ 14 ಜಿಲ್ಲಾ 14 T1 64 ಮತ್ತು ಅದರಿಗೆ ಏನ ಕೇಳೋದಂತ ಪ್ರಶ್ನೆ ನಾವು ಎಲ್ಲ ಸೇರಿ ಕೂಡ ಈಗೇನು ಗೊತ್ತಿರುತ್ತೆ ಅಂತಕ್ಕಂಥದ್ದಲ್ಲ. ಹೇಳಿಕೆ ಪ್ರಶ್ನೆ ಕೇಳಕ್ಕೆ ಕೊಡ್ಬೇಕು, ಸಾಧ್ಯವಾದ ಉತ್ತರನೂ ಹೇಳಿಕೆ ಪ್ರಯತ್ನ ಮಾಡಬೇಕು, ಉತ್ತರ ಗೊತ್ತಿಲ್ಲ ಅಂದ್ರೆ ನಾಳೆ ಹೇಳೋಕೆ ಪ್ರಯತ್ನ ಮಾಡಬೇಕು. ಅಂದ್ರೆ ಅದು ಮಕ್ಕಳ ಸ್ನೇಹ ಇರುತ್ತೆ. ನಾವು ಒಮ್ಮೆ ಆ ಮಗುನ ಕುಂದಿಸಿದ್ವಿ ಅಂದ್ರೆ ಆ ಮಗು ಮಾತಾಡ್ರಿ ಈ ಒಂದು ತರಬೇತಿಯನ್ನು ಯಶಸ್ವಿ ಮಾಡಿಕೊಟ್ಟಕ್ಕಾಗಿ ಅವರಿಗೆ ತಾಲೂಕು ಪಂಚಾಯತಿ ಪರವಾಗಿ ಮತ್ತು ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಆಪರೇಟರ್ಗಳು ಸಹ ಈ ಒಂದು ತರಬೇತಿಯನ್ನು ಯಶಸ್ವಿಯನ್ನು ಆಗಿದ್ದೀವಿ. ಎಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸುತ್ತಾ ಈ ತರಬೇತಿಯ ವಿಭಾಗಗಳಾದಂಥ ಮಹೇಶ್ ಅಲಿಪುರವರು, ಪ್ರವೀಣ್ ಗೋಯಣ್ಣವರು ಮತ್ತು ಪ್ರಕೃತಿ
ಸುಧೀರ್ ನಡಾಪತಿ ಇವರೇನು ರಿಸೋರ್ಸ್ ಪರ್ಸನ್ ಆಗಿ ಕಾರ್ಯಾಚರಣೆ ಮಾಡಿಕೊಟ್ರು. ಅವರಿಗೂ ಕೂಡ ತಾಲೂಕು ಪಂಚಾಯತಿ ಪರವಾಗಿ ಮತ್ತು ಜಿಲ್ಲಾ ಪಂಚಾಯತಿ ಯೋಜನಾ ಶಾಖೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅವರಿಗೂ ಕೂಡ ವಂದನೆಗಳನ್ನು ಸಹ ಸಲ್ಲಿಸುತ್ತೇನೆ.